असतो मा सद्गमय तमसो मा ज्योतिर्गमय मृत्योर्मा अमृतंगमय ॐ शांति शांति शांति। चैतन्य 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 चैतन्य। गुरु ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः। MS ಚೈತನ್ಯ PU ಕಾಲೇಜು 2007ನೇ ಇಸ್ವಿಲಿ ಪ್ರಾರಂಭಗೊಂಡಿತು. ಈ ಪ್ರಾರಂಭಗೊಳ್ಳಲಿಕ್ಕೆ ಕಾರಣ MES ಸಂಸ್ಥೆಯ ಆಡಳಿತ ಮಂಡಳಿ. ಈ ಸಂಸ್ಥೆ ಎಲ್ಲ ಆಲ್ರೆಡಿ ಒಂದು MES PU ಕಾಲೇಜ್ ಇದೆ, ಆದ್ರೂ MES ಚೈತನ್ಯ PU ಕಾಲೇಜನ್ನು ಯಾಕೆ ಪ್ರಾರಂಭ ಮಾಡ್ಬೋದು ಅಂತ ಕೆಲವರಿಗೆ ಅನ್ನಿಸ್ತದೆ. ಆದರೆ 2007ನೇ ಇಸ್ವಿಗಿಂತ ಮುಂಚೆ ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಈ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಒಳ್ಳೆಯ ಶಿಕ್ಷಣಕ್ಕೋಸ್ಕರ ಮಂಗಳೂರು ಬೆಂಗಳೂರು ಈ ಕಡೆ ಅಲ್ದಾಡುವಂಥ ಪರಿಸ್ಥಿತಿ. ಆ ಜಾಗಗಳಲ್ಲಿ ಈ ಸಿರ್ಸಿಯ ವಾತಾವರಣ ಕಾಣೋದು ಬಹಳ ಅಪರೂಪ. ಹಾಗಾಗಿ ಒಂದು ವರ್ಷ ಹೋದವರು ಒಳ್ಳೆ ಬುದ್ಧಿವಂತರು ಅಲ್ಲಿಯ ಸ್ಥಿತಿಗೆ ಅಡ್ಜಸ್ಟ್ ಆಗಲಿಕ್ಕಾಗದೇ ವಾಪಸ್ ಮತ್ತೆ ಸಿರ್ಸಿಗೆ ಬರ್ತಿದ್ರು. ಸೊ ಹಾಗಾಗಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಾವೇ ಯಾಕೆ ಈ ಸಿರ್ಸಿನಲ್ಲಿ ಒಂದು ಕಾಲೇಜನ್ನು ತೆರಿಬಾರ್ದು ಅಂತ ನಮ್ಮ ಸಂಸ್ಥೆಯವರು ಆಲೋಚನೆ ಮಾಡಿ 2007ನೇ ಇಸ್ವಿಯಲ್ಲಿ ಎಲ್ಲ ಗುಣಮಟ್ಟದ ಪ್ರಕ್ರಿಯೆಯನ್ನು ಒಳಗೊಂಡಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡೋದು, ಅದೇ MES ಚೈತನ್ಯ PU ಕಾಲೇಜ್. ಸೊ ಇದು ಹೇಗೆ ಅಷ್ಟು ಒಳ್ಳೆ ಗುಣಮಟ್ಟದ್ದು ಅಂತ ಕೇಳಿದ್ರೆ, ಇಲ್ಲಿ ಕಲಿಕೆಗೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಇದೆ. ಸೊ ಫಾರ್ ಎಕ್ಸಾಂಪಲ್, ಒಂದು ವಿದ್ಯಾರ್ಥಿಗೆ 3 ಈ ವ್ಯವಸ್ಥೆ PU ಕಾಲೇಜಲ್ಲಿ ಸಿಗ್ತದೆ. ಮೊದಲನೇದು ಶೈಕ್ಷಣಿಕವಾಗಿ ವ್ಯವಸ್ಥೆ, ಎರಡನೇದಾಗಿ ಕ್ರೀಡಾ ವ್ಯವಸ್ಥೆ, ಮೂರನೇದಾಗಿ ಸಾಂಸ್ಕೃತಿಕ ವ್ಯವಸ್ಥೆ. ಈ 3 ವ್ಯವಸ್ಥೆಯು ಈ ಚೈತನ್ಯ ಕಾಲೇಜುಗಳಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಚೈತನ್ಯ ಕಾಲೇಜಿನಲ್ಲಿ ಸ್ಪೆಷಾಲಿಟಿ ಅಂದರೆ ಎಕ್ಸ್ಟ್ರಾ ಥಿಯರಿ ಕ್ಲಾಸಸ್ ಇರ್ತವೆ, ಅದ್ರ ಜೊತೆಗೆ ಅಸೈನ್ಮೆಂಟ್ ಕ್ಲಾಸ್ ಅಂತ ಕ್ವಶನ್ಸನ್ನು ಸಾಲ್ವ್ ಮಾಡುವಂಥದ್ದು ಒಂದು ಕ್ಲಾಸ್, ಅದ್ರ ಜೊತೆಗೆ ಆಡಿಯೋ ವಿಸುವಲ್ ಕ್ಲಾಸಸನ್ನು ಮಾಡ್ತಾರೆ, ಅದ್ರ ಜೊತೆಗೆ ವರ್ಕಿಂಗ್ ಅಥವಾ ವರ್ಕ್ಶಾಪ್ ಅಂತ ಮಾಡಿಸ್ತೀವಿ. ಸೊ ಇದ್ರ ಜೊತೆಗೆ ಕೆಲವು ವಿದ್ಯಾರ್ಥಿಗಳಿಂದ ಸೆಮಿನಾರ್ಗಳನ್ನು ಮಾಡಿಸ್ತಾರೆ. ಹಾಗಾಗಿ ವಿದ್ಯಾರ್ಥಿಗೆ ಆ ಸಬ್ಜೆಕ್ಟ್ನಲ್ಲಿ ವಿಷಯದಲ್ಲಿ ಏನು ಬೇಕೋ ಅದಷ್ಟು ಇಲ್ಲಿ ಸಿಗುತ್ತದೆ. ಸೊ ಇದಕ್ಕೆ ಕಾರಣ ಇದರಿಂದನೇ ಈಗ ಆಗಿದ್ದೇನೆಂದರೆ,
ನಮ್ಮ ಜಿಲ್ಲೆ 2007ನೇ ಇಸ್ವಿಯಲ್ಲಿ ಪ್ರಾರಂಭಗೊಂಡಂಥ ಈ ಕಾಲೇಜು ಆಮೇಲೆ ಹಿಂತಿರುಗಿ ನೋಡಿದ್ದೇ ಇಲ್ಲ. ಯಾಕೆಂದರೆ 2007ರಿಂದ ಈ 2016ನೇ ಇಸ್ವಿವರೆಗೆ PU ಬೋರ್ಡ್ ಮಾಡಿದಂಥ ಈ ಶೈಕ್ಷಣಿಕ ಪರೀಕ್ಷೆಯಲ್ಲಿ ಪ್ರತಿ ಬಾರಿಯೂ ಈ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಹೊಂದಿ ಹಾಗೆಯೇ ರಾಜ್ಯ ಮಟ್ಟದಲ್ಲಿ 3ರಿಂದ 4ನೇ ರ್ಯಾಂಕನ್ನು ಪಡ್ಕೊಳ್ತಾ ಬಂದಿದೆ. ಇದು ಒಂದು ಉದಾಹರಣೆ. MES ಚೈತನ್ಯ PU ಕಾಲೇಜಿನಲ್ಲಿ ಶೈಕ್ಷಣಿಕವಾಗಿ ಎಷ್ಟು ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಅಂತ. ಎರಡನೇದಾಗಿ ಪ್ರತಿ ವರ್ಷಕ್ಕೂ ಸಾಂಸ್ಕೃತಿಕ ಜಿಲ್ಲಾ ಮಟ್ಟದ್ದು ವಿಭಾಗ ಮಟ್ಟದಲ್ಲಾದರೆ ಪ್ರತಿ ಒಂದು ಬಾರಿನೂ 5ರಿಂದ 6 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಿ ರ್ಯಾಂಕ್ಗಳನ್ನು ತಗೋತಾ ಇದ್ದಾರೆ, ಸಾಂಸ್ಕೃತಿಕದಲ್ಲಿ ಬಹುಮಾನಗಳನ್ನು ತಗೋತಾ ಇದ್ದಾರೆ. ಇದು ಇನ್ನೊಂದು ಸಾಂಸ್ಕೃತಿಕ ಮಟ್ಟದಲ್ಲಿ. ಕ್ರೀಡಾ ವಿಭಾಗದಲ್ಲಿ ರಾಜ್ಯ ಮಟ್ಟವನ್ನು ದಾಟಿ ರಾಷ್ಟ್ರ ಮಟ್ಟದವರೆಗೂ ನಮ್ಮ ಈ ಚೈತನ್ಯ ಕಾಲೇಜು ವಿದ್ಯಾರ್ಥಿಗಳು ಸಾಧನೆ ಮಾಡಿ ತೋರಿಸಿದ್ದಾರೆ, ರಾಷ್ಟ್ರ ಮಟ್ಟದಲ್ಲೂ ಆಯ್ಕೆಯಾಗಿದ್ದಾರೆ. ಸೊ ಈ ಸಾಧನೆಯೇ ಹೇಳ್ತದೆ ಈ MES ಚೈತನ್ಯ PU ಕಾಲೇಜಲ್ಲಿ ಎಷ್ಟು ಒಳ್ಳೆಯ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಅಂತ. ಹಾಗೆಯೇ ಇನ್ನು ನಮ್ಮ ಮುಂದಿರೋ ಸವಾಲು ವಿದ್ಯಾರ್ಥಿಗಳಲ್ಲಿ ಒತ್ತಡಗಳು ಜಾಸ್ತಿ ಆಗ್ತಾ ಇದ್ದಾವೆ. ಈ ಒತ್ತಡವನ್ನು ನಿಭಾಯಿಸಲಿಕ್ಕೆ ಏನು ಮಾಡೋದು, ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಏನು ಮಾಡೋದು ಅಂತ. ಅದಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಇದ್ದೇವೆ ಈಗ. ಹಾಗಾಗಿ ಕೆಲವೊಂದು ಸಂಗೀತ ಪ್ರೋಗ್ರಾಮ್ಗಳನ್ನು ಅರೇಂಜ್ ಮಾಡೋದು, ಹಾಗಾಗಿ ಪ್ರಾಣಾಯಾಮ ಯೋಗಾಸನಗಳನ್ನು ಅರೇಂಜ್ ಮಾಡಿ ಅವರ ಈ ಒತ್ತಡವನ್ನು ನಿವಾರಿಸೋದು, ಹಾಗೆ ಬೇರೆ ಬೇರೆ ಕಾಂಪಿಟೇಷನ್ಗಳನ್ನು ಸ್ಪೆಷಲ್ಲಾಗಿ ಅಳವಡಿಸೋದು. ಸೊ ಇದನ್ನೆಲ್ಲ ಮಾಡಿ ಅವರ ಒತ್ತಡಗಳನ್ನು ನಿಭಾಯಿಸೋದು. ಹಾಗೆಯೇ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ತಯಾರಿಗಳನ್ನು ನಡೆಸ್ತಾ ಇದ್ದೀವಿ. ಸೊ ಇನ್ನು ಮುಂದೆ ಬಹಳ ಸವಾಲುಗಳು ಬರ್ಬೋದು. ಅದಕ್ಕೆ MES ಚೈತನ್ಯ ಕಾಲೇಜು ಯಾವತ್ತು ರೆಡಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮಸ್ಕಾರ.
ಕಾಲೇಜು ಜೀವನದ ಅನುಭವವೇ ಮಧುರ, ಸವಿದಷ್ಟು ಸವೆಯದ ಮಧುರಾನುಭೂತಿ. ಬೆರಗು ಕಣ್ಣುಗಳೊಂದಿಗೆ ಕುತೂಹಲದ ಬ್ಯಾಗನ್ನು ಹೆಗಲಿಗೇರಿಸಿ ಇಡೀ ವಿಶ್ವವನ್ನೇ ಗೆಲ್ಲಬಲ್ಲೆವೆಂಬ ಅದಮ್ಯ ಆತ್ಮವಿಶ್ವಾಸದೊಂದಿಗೆ ಬದುಕಿನ ಯಶಸ್ಸಿನ ಏಣಿಯನ್ನು ಮೆಲ್ಲನೆ ಹತ್ತಿ ಗುರಿ ಸೇರುವ ಧಾವಂತದೊಂದಿಗೆ ಪ್ರತಿ ಕ್ಷಣವನ್ನು ಉತ್ಸಾಹದೊಂದಿಗೆ ಉಸಿರಾಡುವ ವಯಸ್ಸದು. ಬಣ್ಣ ಬಣ್ಣದ ಸುಂದರ ಸ್ವಪ್ನಗಳನ್ನು ಮನದ ಮೂಲೆಯಲ್ಲಿ ಹೊಸೆಯುತ್ತಾ ಆಟ, ಪಾಠ, ನೃತ್ಯ, ನಾಟಕ, ಸಂಗೀತ ಎಂಬೆಲ್ಲ ವಿವಿಧ ಆಕರ್ಷಣೆ ಮತ್ತು ಅನಿವಾರ್ಯತೆಯೊಂದಿಗೆ ಮನಸ್ಸನ್ನು ಹದಗೊಳಿಸುತ್ತಾ ಮತ್ತೊಂದೆಡೆ PCMBಯನ್ನು ಬೆನ್ನ ಮೇಲಿರಿಸಿಕೊಳ್ಳುತ್ತಾ ಪ್ರಾಯೋಗಿಕ ತರಗತಿಗಳ ಕುತೂಹಲದೊಂದಿಗೆ ತೆರೆದುಕೊಳ್ಳುತ್ತಾ ಬದುಕಿನ ವೈವಿಧ್ಯಪೂರ್ಣ ಹಾಗೂ ಕುತೂಹಲದ ಕಾಲಘಟ್ಟದಲ್ಲಿರುವ ಹದಿಹರೆಯದ ಸೂಕ್ಷ್ಮ ಮನಸ್ಸುಗಳ ಒಡನಾಟದಲ್ಲಿ ಎಷ್ಟೆಲ್ಲ ಚೈತೋಹಾರಿ ಅನುಭವಗಳು. ಅಭ್ಯಾಸ, ಪರೀಕ್ಷೆ, ಪ್ರಾಕ್ಟಿಕಲ್ ಎಂಬಿತ್ಯಾದಿ ಒತ್ತಡದ ನಡುವೆಯೂ ಏನೇನೋ ಆಕರ್ಷಣೆ, ಶಬ್ದಗಳಿಂದ ಹೇಳಲಾಗದ ಅವ್ಯಕ್ತ ಅನುಭವಗಳ ಸಂಕೀರ್ಣ ಮನಸ್ಥಿತಿ. ಸ್ನೇಹದ ಕುಕ್ಕುಲಾತಿಯಲ್ಲಿ ತೆರೆದುಕೊಳ್ಳುವ ಗೆಳೆಯರ ಸಲುಗೆಯ ಸಾಂಗತ್ಯ ಒಂದೆಡೆಯಾದರೆ, ತಪ್ಪಾದಾಗ ತಿದ್ದಿ ಬುದ್ಧಿ ಹೇಳುತ್ತಾ ವಯೋಸಹಜ ಆಕರ್ಷಣೆಗೆ ಒಳಗಾಗಿ ದಾರಿ ತಪ್ಪದಂತೆ ಹಿತವಾಗಿ ಗದರುತ್ತಾ ವಿದ್ಯಾರ್ಥಿಗಳ ಸುಂದರ ಭವಿಷ್ಯಕ್ಕೆ ಭಾಷ್ಯ ಬರೆಯುವ ಗುರು ವೃಂದ ಮತ್ತೊಂದೆಡೆ. ಓಹ್, ಈ ಚೈತನ್ಯ ಕಾಲೇಜಿನ ಲೈಫಿನ ಅನುಭವವೇ ಸೂಪರ್. ಮಲೆನಾಡಿನ ಸೆರಗಿನಲ್ಲಿ ಗಿಡ ಮರಗಳ ಸ್ವಚ್ಛಂದ ಪರಿಸರದಲ್ಲಿ, ಹಸಿರು ಕಾನನದ ಸನಿಹದಲ್ಲಿ, ಮಾಣಿಕಾಂಬೆಯ ದಿವ್ಯ ಸನ್ನಿಧಿಯಲ್ಲಿ, ಐತಿಹಾಸಿಕ ಪ್ರಸಿದ್ಧ ಪಂಪ ಬನವಾಸಿಯ ಹತ್ತಿರವೇ ಇರುವ ಶಿರಸಿಯ ಊರು ಕಲೆ, ಸಂಗೀತ, ನಾಟ್ಯ, ಯಕ್ಷಗಾನ ಮುಂತಾದ ಕಲೆಗಳ ತವರು. ಇಲ್ಲಿನ MES ಸಂಸ್ಥೆಯ ಚೈತನ್ಯ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಹೆಸರಿಗೆ ಅನ್ವರ್ಥಕವೆನಿಸುವಂತೆ ಚೈತನ್ಯವನ್ನೇ ಎಲ್ಲರಲ್ಲೂ ಸುರಿಸುವಂತೆ ನಾಡಿನ ಗಮನ ತನ್ನತ್ತ ಸೆಳೆಯುತ್ತಾ ಬೆಳೆಯುತ್ತಿರುವುದು. ಶಿಕ್ಷಣ ಕ್ಷೇತ್ರದಲ್ಲಿ ಅದ್ವಿತೀಯ ಹೆಜ್ಜೆಯ ಗುರುತುಗಳನ್ನು ದಾಖಲಿಸುತ್ತಾ ವಿದ್ಯಾರ್ಥಿಗಳ ಪ್ರತಿಭೆಗೆ ಪರೀಕ್ಷಾ ಫಲಿತಾಂಶ ನೀಡಿ ನಾಡಿನ ಶೈಕ್ಷಣಿಕ ಕ್ಷಿತಿಜದಲ್ಲಿ ದಾಖಲೆಯ ಸಾಧನೆ ಮಾಡುವುದರ ಜೊತೆಗೆ ವಿಜ್ಞಾನ ವಿದ್ಯಾರ್ಥಿಗಳಲ್ಲಿ ಸೂಕ್ತವಾಗಿ ಅಡಗಿದ ಸಾಹಿತ್ಯ, ಕ್ರೀಡೆ, ಕಲೆಗಳನ್ನು ಪ್ರೋತ್ಸಾಹಿಸುತ್ತಾ ಚೈತನ್ಯಪೂರ್ಣವಾಗಿ ಮುನ್ನುಗ್ಗುತ್ತಲಿದೆ ಈ ಚೈತನ್ಯ ಕಾಲೇಜು.
ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಹೈಸ್ಕೂಲಲ್ಲಿ ನಮ್ಗೆ ಯಾವ ರೀತಿ ಕೇರ್ ತೊಗೋತಿದ್ರು ಅದೇ ರೀತಿ ಎಲ್ಲ ಲೆಕ್ಚರ್ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಒಳ್ಳೆ ಲ್ಯಾಬ್ ಇದೆ, ನಮ್ಗೆ ಏನೇ ಡೌಟ್ ಇದ್ರೂ ತುಂಬ ಚೆನ್ನಾಗಿ ಸಾಲ್ವ್ ಮಾಡಿಕೊಡ್ತಾರೆ. ಸೊ ಫೈನಲಿ ಹೇಳಬೇಕಂದ್ರೆ ಚೈತನ್ಯ ಇಸ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ನನ್ನ ವಿದ್ಯಾರ್ಥಿ ಜೀವನವನ್ನು ಇನ್ನೂ ಚೈತನ್ಯಪೂರ್ಣವಾಗಿಸಿದ ಈ ಚೈತನ್ಯ ಮಹಾವಿದ್ಯಾಲಯವು ಓದಿನ ಜೊತೆಯಲ್ಲಿ ಹಲವಾರು ಸಹಪಠ್ಯ ಚಟುವಟಿಕೆಗಳನ್ನು ಒದಗಿಸಿಕೊಡ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡ್ಕೋಬೇಕು. ವಿದ್ಯಾರ್ಥಿಗಳ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡ್ತಾ ಇರುವಂಥ ಈ ಚೈತನ್ಯ ವಿದ್ಯಾಲಯದ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಚೈತನ್ಯ ಫ್ಯಾಮಿಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮ್ಮ ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಒಳ್ಳೆ ಕಾಲೇಜು. ಲೆಕ್ಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಯಾವ ಥರದ ಡೌಟ್ ಬಂದರೂ ತಕ್ಷಣ ಕ್ಲಿಯರ್ ಮಾಡಿಕೊಡ್ತಾರೆ. ನಮ್ಮ ಕಾಲೇಜಿನ ಸ್ಪೆಷಾಲಿಟಿ ಅಂದರೆ CET ಮತ್ತು JEE ಕ್ಲಾಸಸ್ಸು. ಒಂದು ಉತ್ತಮವಾದ ಕೋಚಿಂಗ್ ನೀಡ್ತಾ ಇದ್ದಾರೆ. ಈ 2 ವರ್ಷ ಹೆಂಗೆ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಈ ಚೈತನ್ಯ ಕಾಲೇಜಿನ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ. East or West, Chaitanya is the best.